ಕಾರಣಕ್ಕೋಸ್ಕರ ನಾವು ಅವ್ರ ಗೌರವ ಹೋರಾಟದ ವೇದಿಕೆಯಿಂದ ಇವತ್ತೇನು ದಿನೇಶ್ ಕುಮಾರ್ ಸರ್ ಅವರಿಗೆ ಗ್ರೇಟ್ ಸಮಾರಂಭ ಗುರುಗಳು ಅವರು ಕೂಡ ತೀರ್ಕೊಂಡಿದ್ದಾರೆ. ಆ 2 ಗಣ್ಯರಿಗೆ 2 ನಿಮಿಷ ಶ್ರದ್ಧಾಂಜಲಿ ಸಲ್ಲಿಸಿ ಆಮೇಲೆ ಕಾರ್ಯಕ್ರಮ ಸಮಾರಂಭವನ್ನ ಹೇಳ್ಕೊಂಡು ಸೆಪ್ಟೆಂಬರ್ 15, 2023 ಇಲ್ಲಿ KSRTC ಬಸ್ ಡಿಪೋದಲ್ಲಿ ಶ್ರೀರಂಗಪಟ್ಟಣದಿಂದ ಬಂದಂತ 5 ಜನ ಹೆಣ್ಮಕ್ಳು ಬಸ್ಸಲ್ಲಿ ಕ್ರ್ಯಾಶ್ ಆಗಿ ಇಬ್ರು ತೀರೋಗ್ಬಿಡ್ತಾರೆ. ಆ ಕೇಸಲ್ಲಿ ನಾನು ಅವತ್ತು ಫಸ್ಟ್ ಟೈಮ್ ನಾನು ದಿನೇಶ್ ಕುಮಾರ್ ಸರ್ನ ಮೀಟ್ ಮಾಡಿದ್ದು. ಆ ಕೇಸನ್ನು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಅಂತಂದರೆ ಅವರಿಗೆ ನನ್ನ ಸಾವಿರ ಪ್ರಣಾಮಗಳು. ಆಮೇಲೆ ಮತ್ತು ತುಂಬ ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗೋಂಥ ಮಾರ್ಗದರ್ಶನವನ್ನು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಎಷ್ಟೊಂದು ವಿಷಯ ಅವ್ರು ಏನೇನು ಅಪ್ರೋಚ್ ಮಾಡಿದ್ದಾರೆ, ಸ್ಟೂಡೆಂಟ್ಸ್ ಯಾವ ಗೈಡ್ಲೈನಲ್ಲಿ ಹೋಗಬೇಕು, ಆಮೇಲೆ ಸರ್ಕಾರಿ ಮಕ್ಕಳುಗಳಿಗೆ ಯಾವ ಥರ ಇದು ಮಾಡಬೇಕು, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದಿಗೆ ಯಾವ್ಯಾವ ಥರ ತೋರಿಸ್ಬೇಕು, ನೀವು ಯಾವ ಥರ ಆಗಬೇಕು ಮಕ್ಕಳುಗಳು ಅನ್ನೋದನ್ನ ಅತ್ಯಂತ ಮಿತವಾಗಿ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ನನ್ನ ಸ್ವಾಗತವನ್ನು ಅಭಿನಂದನೆ ಸಹ ಹೇಳ್ತಾ ಇದ್ದೀನಿ. ಮತ್ತು ನನಗೆ ತುಂಬ ಬೇಸರ ಆಯಿತು, ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ತಿರ್ಗಾ ನಮಗೆ ಪ್ರಕಾಶ್ ಚಕ್ರವರ್ತಿ ಅವರು ಹೇಳಿದ್ರು. ಆಮೇಲೆ ಮತ್ತು ನಾಗರಿಕ ಹಿತರಕ್ಷಣಾ ಸಮಿತಿ ಮತ್ತು ತುಮಕೂರು ಮತ್ತು ಪ್ರಗತಿಪರ ಕನ್ನಡ ಪರ ದಲಿತ ಪರ ಹೋರಾಟಗಳ ವೇದಿಕೆಯನ್ನು ಅತ್ಯಂತವಾಗಿ ಸುಂದರವಾಗಿ ಆಯೋಜಿಸಿದ್ದೀರಾ. ದಯವಿಟ್ಟು ನಿಮ್ಮೆಲ್ಲರಿಗೂ ಸಹ ನಿಮ್ಮನ್ನು ಅಭಿನಂದನೆ. ಇಲ್ಲ ಗೌರ್ಮೆಂಟು ಅವ್ರು ಕಳಿಸಿರೋರು, ಇಲ್ಲ ತಾವೇ ಖುದ್ದಾಗಿ ಬಂದು ಜನರಲ್ ಹಾಸ್ಪಿಟ್ಲು ಅವ್ರು ರಿಪೀಟ್ಸಿ ಬರೋದು, DC ಆಫೀಸ್ ಬರೋದು, ಅಷ್ಟು ಒತ್ತಡ ಇದ್ರು ನೈಟ್ 12 1 ಗಂಟೆಗೆ ಯಾವಾಗಲೇ ಫೋನ್ ಮಾಡಲಿ, ಇಂದ ಸ್ಟೇಷನ್ ಇದ್ದೀರಿ ಬಾಸಿರು ಬಾ ಅನ್ನೋರು. ಹಂಗೆ ಅವ್ರಿಗೆ ಮನೆ ಯಾವುದು ಸ್ಟೇಷನ್ ಯಾವುದು ಅಂತಲೇ ಗೊತ್ತಿರಲಿಲ್ಲ. ನಮ್ಮ ತುಮಕೂರು ಟೌನಲ್ಲಿ ಇದ್ದಾಗ ನಾವು ತೀರಾ ಹತ್ತಿರದಿಂದ ನೋಡಿದಂಗೆ. ಅದಾದ ನಂತರ ನಾವು ಯಾವುದೇ ಒಂದು ಮೀಟಿಂಗಲ್ಲಿರಲಿ, ಯಾವುದೇ ಒಂದು ಇದಿರಲಿ, ಏನೇ ಫಂಕ್ಷನ್ ಇದ್ರು ಸರ್ ಹಿಂಗಿದೆ ಸರ್, ಹೀಗೆ ಇಂಥ ಕಡೆ ಕೆಲಸ ಮಾಡಿದ್ರೆ ಅವ್ರಿಗೆ ಕೆಲಸ ಮಾಮೂಲಿ ಇದ್ದೇ ಇದೆಯಲ್ಲ ಅಂತ ಹೇಳಿದ್ರೆ ಅವ್ರು ಶಿಸ್ತಿನ ಸಿಪಾಯಿ. ನಮ್ಮ ಸಾಹೇಬರು 24 hours ಡ್ಯೂಟಿ ಮಾಡೋರು. ರಾತ್ರಿ 1 ಗಂಟೆ 2 ಗಂಟೆ ಟೈಮ್ ಯಾವತ್ತೂ ಜೀವನದಲ್ಲಿ ನೋಡಿದವರಲ್ಲ ಅವರು. ಯಾಕಂದ್ರೆ ಅವ್ರು ಏನೋ ಒಂದು ಪ್ರಾಬ್ಲಮ್ ಇದೆ, ಅವತ್ತು ಪ್ರಾಬ್ಲಮ್ ಸಾಲ್ವ್ ಮಾಡೇ ಹೋಗ್ಬೇಕು. ಅಷ್ಟು ನಿಷ್ಠಾವಂತ. ಹಂಗಾಗಿ ಅದು ಇರೋದಕ್ಕೆ ನಾವು ಇಷ್ಟು ದಿನ ಎಷ್ಟು ಗ್ಯಾಪ್ ಕೊಟ್ಟೆವು. 1 ತಿಂಗಳಾಯ್ತು. ಆದರೂ ಕೂಡ ನಾವು ಅವ್ರನ್ನ ಕರೆಸ್ಬೇಕು, ಸನ್ಮಾನ ಮಾಡಬೇಕು ಅನ್ನೋ ಎಲ್ಲ ಒಂದು ಅವ್ರ ಅಭಿಮಾನಿಗಳ ಒತ್ತಾಸೆ ಮೇರೆಗೆ ಇವತ್ತು ಕಾಲ ಕೊಡ್ಬೋದು. ತುಂಬಾ ದಿನ ಕೇಳಿದ್ರು ಟೈಮ್ ಇಲ್ಲ ಅವ್ರಿಗೆ. ಅಲ್ಲೂ ಕೂಡ ಅವರು ಖಡಕ್ ಅಧಿಕಾರಿಗಳಿಗೆ ಎಲ್ಲೂ ಕೆಲಸನೇ. ಹಾಗಾಗಿ ಅಲ್ಲಿ ಬಹಳ ಟೈಮ್ ನಮಗೆ ಬಹಳ ಇವತ್ತು ಬಹಳ ರಿಸ್ಕ್ ತಗೊಂಡು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಸನ್ಮಾನ ವೇದಿಕೆ ಮೇಲೆ ಹಾಸ್ಯರಾಗಿರುತ್ತ ಬಾಲಣ್ಣ ಸರ್ ಅವರೇ, ಗುರುಗಳಾದ ಮಲ್ಲೇಶ್ವರ ಅವರೇ, ಮತ್ತೆ ವಿರೂಪಾಕ್ಷನವರೇ, ಎಲ್ಲ ಕಾರ್ಯಕ್ರಮದ ಆಯೋಜಕರು ಇವತ್ತು ಆಕ್ಚುಲಿ ಕಾರ್ಯಕ್ರಮ ಮಾಡಂಗಿಲ್ಲ. ಮೊದಲೇ ಪೂರ್ವನಿರ್ಧಾರಿತವಾಗಿರ್ತಕ್ಕಂತಹ ಕಾರ್ಯಕ್ರಮವಾಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಬಹಳ ಇಡೀ ದೇಶ ದುಃಖದಲ್ಲಿ ಮುಳುಗುವಂತಹ ಸಂದರ್ಭ. ಜೊತೆಗೆ ಅರ್ಥ ಮನಸ್ಸಿಂದ ಹೊರಕೊಂಡೆ ಸುಮಾರು 25 ತಿಂಗಳುಗಳ ಕಾಲ ಈ ತುಮಕೂರಲ್ಲಿ
ನಗರ ಠಾಣೆಯಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ನಮ್ಮ ಇಲ್ಲಿಯ ಪ್ರಮುಖರು ನನಗೆ ಕೊಟ್ಟು ಇಲ್ಲಿಯ ನಾಗರಿಕ ಸಮಾಜ ಬಹಳ ದೊಡ್ಡ ರೀತಿಯಲ್ಲಿ ನನಗೆ ನಮ್ಮ ಇಲಾಖೆಗೆ ಒಂದು ಮಾನಸಿಕವಾಗಿರ್ತಕ್ಕಂತಹ ಜೊತೆಗಾರಿಕೆಯನ್ನು ಸಪೋರ್ಟನ್ನು ನೀಡುತ್ತೆ. ಈ ಇಲಾಖೆ ಮತ್ತು ಇಲಾಖೆ ಸಿಬ್ಬಂದಿಗಳು ಎಷ್ಟು ಮಾತು ಹೇಳಿದ್ರು ಸಾಧ್ಯ ಮುಗಿಯಬಾರದು, ಅಷ್ಟು ಸಹಕಾರ ಇಲಾಖೆಗೆ ನಿಮ್ಮಿಂದ ನೀಡಿದ್ದೀರಾ. ಇಲಾಖೆಯು ನಮಗೆ ದೊಡ್ಡ ಮಟ್ಟದ ಸಪೋರ್ಟ್ ಅನ್ನು ನೀಡಿದೆ. ಇವತ್ತು ಪರಿಸ್ಥಿತಿ ಸರಿ ಇಲ್ಲದಿರೋದ್ರಿಂದ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮೊಟಕುಗೊಳಿಸೋಣ. ಮುಂದೆ ಯಾವತ್ತೋ ಒಂದು ಸಂದರ್ಭ ಸಿಕ್ಕಿದಾಗ ಮತ್ತೊಂದು ಸಲ ಅವಕಾಶ ಸಿಕ್ಕಿದ್ರೆ ತುಮಕೂರಿಗೆ ಕೆಲಸ ಮಾಡುವಂಥ ಒಂದು ಭಾಗ್ಯ ದೇವರು ಕೊಟ್ಟರೆ ಅದನ್ನು ಬರ್ತೀನಿ ಅಂತ ಹೇಳ್ತಾ ಯಾವುದೇ ರೀತಿಯ ಕಾರ್ಯಕ್ರಮ ಆಗಲಿ ಯಾವುದೇ ರೀತಿಯ ಧನ್ಯವಾದಗಳಾಗಿ ಇಲ್ಲಿಗೆ ನಾವು ಸ್ಟಾಪ್ ಮಾಡಿ ಈಗಾಗಲೇ ಅಲ್ಲಿರುವ ಆತ್ಮಗಳಿಗೆ ನಾವು ನಮ್ಮ ಹೃದಯಪೂರ್ವಕವಾದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿ ಸ್ಟಾಪ್ ಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಹೃದಯಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ.